ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಇದು ಏನಪ್ಪ ಅಂತಂದರೆ, ಇವತ್ತು ಪಾಪುದು ಮುಡಿ ಕೊಡೋ ದಿನ. ನಾವೇನು ದೇವಸ್ಥಾನದಲ್ಲೇ ಹೇಳ್ಕೊಂಡಿರಲಿಲ್ಲ, ಆಯಿತು ಕೂದಲು ಕೊಡ್ತೀವಂತ. ನಾವು ಮನೇಲೇ ತೆಗೆದಿರೋವಂಥದ್ದು, ಸ್ವಲ್ಪ ಹೈಜಿನಿಕ್ ಆಗಿರುತ್ತೆ ಮನೇಲೇ ಅಂತ ಹೇಳ್ಕೊಂಡು. ಸೊ ಫಸ್ಟು ಹೇರ್ ಏನು ತೆಗಿತೀವಿ ಅದನ್ನು ನಾವು ಒಂದು ಕವರಲ್ಲಿ ಹಾಕಿರ್ತಿದ್ದಾರೆ, ಅದನ್ನು ನೀರಲ್ಲಿ ಬಿಡಬೇಕು. ಎಲ್ಲ ಕೂದಲು ಕೂಡ ನೀರಲ್ಲೇ ಬಿಡಲಿಕ್ಕೆ ನಮ್ಮಲ್ಲಿ. ಸೊ ಫಸ್ಟ್ ಕೂದಲು ತುಂಬ ಇಂಪಾರ್ಟೆಂಟ್. ಹಾಗೆ ಅದನ್ನು ಪೇಪರಲ್ಲಿ ಅಮ್ಮ ಕಟ್ತಾಯಿದ್ರು. ಸೊ ಪಾಪು ಏನೂ ಹತ್ತಿರಲಿಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ದ. ನಮ್ಮ ಹತ್ರ ಇದ್ದಿದ್ರೆ ಖಂಡಿತವಾಗ್ಲೂ ಅವನು ಅಳ್ತಿದ್ದೇನೋ. ಅಪ್ಪ ಇಟ್ಕೊಂಡಿದ್ರಲ್ವ, ಹಾಗೆ ಸ್ವಲ್ಪ ಆರಾಮಾಗಿದ್ದ, ಎಂಜಾಯ್ ಮಾಡ್ತಾಯಿದ್ದ. ಸೊ ನಾವು ಬ್ಲೇಡಲ್ಲಿ ತೆಗೆಸಿಲ್ಲ, ನಾವು ಟ್ರಿಮ್ಮರನ್ನೇ ನಾವು ಸ್ಯಾನಿಟೈಸ್ ಎಲ್ಲ ಮಾಡಿ ಅಂತ ಮೊದಲಿನ ದಿನವೇ ಹೇಳಿ ಬಂದಿದ್ವಿ. ಇನ್ನೂ ಚಿಕ್ಕವನು, ಬ್ಲೇಡಲ್ಲಿ ಏನಾದರೂ ಅವನು ತಲೆ ಶೇಕ್ ಮಾಡಿದ್ರೆ ತಲೆಗೇನಾದರೂ ಏಟಾಗ್ಬೋದು ಅಂತ ಟ್ರಿಮ್ಮರಲ್ಲೇ ಮಾಡಿಸಿದ್ವಿ. ಇನ್ನು ಮುಂದೆ ಸ್ವಲ್ಪ ದೊಡ್ಡದಾದ್ಮೇಲೆ ಬೇಕಾದರೆ ನೋಡೋಣ. ಆಮೇಲೆ ಅವರು ಹೇಳಿದರು, ಬ್ಲೇಡಲ್ಲಿ ತೆಗೆದ್ರೆ ದಪ್ಪ ಬರುತ್ತೆ ಅಂತ ಹೇಳ್ತಾರಲ್ವ, ಆ ಥರದ್ದೇನೂ ಇಲ್ಲ, ಎರಡೂ ಒಂದೇ ಅಂತ ಹೇಳಿದರು. ಸ್ವಲ್ಪ ದಪ್ಪ ಬರ್ಬೋದು ಅಷ್ಟೇ ಅಂತ ಹೇಳಿದರು. ಹಾಗಾಗಿ ಬೇಡ, ಟ್ರಿಮ್ಮರಲ್ಲೇ ಕ್ಲೀನಾಗಿ ತೆಗೆದ್ರು. ನೋಡ್ತಾ ಇರ್ಬೋದು, ಪಾಪು ಎಂಜಾಯ್ ಮಾಡ್ತಾಯಿದ್ದ. ಸೌಂಡ್ ಬರ್ತಿತ್ತಲ್ವ, ಅದನ್ನೇ ನೋಡ್ತಾ ಇದ್ದ. ತುಂಬ ಡಿಫ್ರೆಂಟಾಗಿ ಕಾಣ್ತಾನೆ. ನೀವೇ ಮುಂದೆ ನೋಡಿ ಅವನು ಹೇಗೆ ಕಾಣ್ತಾನೆ ಅಂತ. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು 3 ಇಯರ್ಸಿಗೆ ತೆಗಿಬೇಕು ಅಂತ. ಬಟ್ ಸಮ್ಮರ್ ಆಗಿತ್ತು ಆ ಟೈಮಲ್ಲಿ. ಸೊ ತುಂಬಾ ಸೆಕೆ ಇತ್ತು, ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮತ್ತು ಎಲ್ಲರೂ ಹೇಳಿದ್ರು, ಹೇರ್ ತೆಗೆಸು, ತುಂಬ ಉದ್ದ ಇದೆ, ಅವನಿಗೆ ಆಗಲಿಕ್ಕಿಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ಮತ್ತು ಹೇರ್ನ ರಿಮೂವ್ ಮಾಡಿದ್ವಿ. ಬೇಡ, ಸುಮ್ಮನೆ ಯಾಕೆ ಅಂತ. ತಲೆಯಲ್ಲೆಲ್ಲ ಒಂಥರ ಗುಳ್ಳೆ ಬರುತ್ತಲ್ವ, ಆ ಥರ ಆಗಿತ್ತು. ಅದಕ್ಕಾಗಿ ನಾವು ತೆಗೆಸ್ಬಿಟ್ವಿ. ಸೊ ನೋಡ್ತಾ ಇರ್ಬೋದು, ಅರ್ಧ ಕೂದಲು ತೆಗ್ದಾಯಿತು. ಹೇಗೆ ಕಾಣಿಸ್ತಿದ್ದಾನೆ ಅಂತ. ಒಂಚೂರು ಕೂಡ ಹತ್ತಿಲ್ಲ ಅವನು, ನೀವೇ ವೀಡಿಯೋದಲ್ಲಿ ನೋಡ್ಬೋದು. ತುಂಬ ಎಂಜಾಯ್ ಮಾಡ್ತಾಯಿದ್ದ ಅವನು, ಆಟ ಆಡ್ಕೊಂಡು. ಅವನು ಹೇರ್ ನೋಡ್ತಾ ಇದ್ದ, ಕೆಳಗೆ ಬಿದ್ದಿದ್ದು ನೋಡಿಕೊಂಡು. ಆ್ಯಂಡ್ ಈ ಹೇರ್ ರಿಮೂವ್ ಮಾಡಿದ್ದು ಬಂದು May 20ಗೆ. ಅದಾದಮೇಲೆ ಟೈಮ್ ಇಲ್ಲ ಹೇಳಿದ್ರು, ಮೌಢ್ಯ ಬರುತ್ತೆ. ಆಮೇಲೆ ನಾನು ಹಸ್ಬೆಂಡ್ ಮನೆಗೆ ಹೋಗ್ತೀನಿ, ಅಲ್ಲಿಗೆ ಹೋಗೋ ಮೊದಲು ಹೇರ್ ರಿಮೂವ್ ಮಾಡಬೇಕಂತ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡೆ ಈ ವಿಡಿಯೋ. ಇವಾಗ ಜುಲೈ ಆಗ್ತಾ ಬಂತು, ತುಂಬ ಟೈಮ್ ತೊಗೊಂಡಿದ್ದೀನಿ ನಾನು. ಯಾಕೆ ನಾನು ಅಲ್ಲಿ ಹಸ್ಬೆಂಡ್ ಮನೆಗೆ ಹೋದೆ, ಅಲ್ಲಿ ಹೋದ್ಮೇಲೆ ನಂಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲ್ಲ, ಅವನ ಜೊತೆನೇ ಇರಬೇಕಾಗುತ್ತೆ. ಟೈಮ್ ಸಾಕಾಗೋದಿಲ್ಲ, ಯಾವಾಗ ಬೆಳಗಾಗುತ್ತೆ ಯಾವಾಗ ನೈಟ್ ಆಗುತ್ತೆ ಗೊತ್ತಾಗಲ್ಲ. ಅಷ್ಟು ಟೈಮ್ ಅವನ ಜೊತೆನೇ ಬ್ಯುಸಿಯಾಗಿರ್ತೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ವೀಡಿಯೋನ. ನೋಡೋಣ, ಏನು ಟೈಮಿಗೆ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದು ಸಲ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಆಮೇಲೆ ತುಂಬಾ ಟೈಮ್ ತೊಗೊಳ್ತೀನಿ ನಾನು ಮತ್ತೆ ಕವರ್ ಮಾಡಲಿಕ್ಕೆ. ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ರೆಗ್ಯುಲರಾಗಿ ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮೇಯ್ನಾಗಿ ಏನು ಅಂತಂದರೆ, ವ್ಯೂಸ್ ಬರದೇ ಇರಬೇಕಾದ್ರೆ ಸ್ಟಾಪ್ ಮಾಡೋಣ, ಇಂಟ್ರೆಸ್ಟ್ ಬರೋಲ್ಲ. ಚೆನ್ನಾಗಿ ವ್ಯೂಸ್ ಬಂದರೆ ನಾನು ಕಂಟಿನ್ಯೂ ಮಾಡೋಣ. ವ್ಯೂಸ್ ಬರ್ತಾಯಿದೆ, ಸಬ್ಸ್ಕ್ರೈಬ್ ಆಗ್ತಾಯಿದೆ ಅಂತ ಹೇಳ್ಕೊಂಡು ಮನಸ್ಸು ಬರುತ್ತೆ. ವ್ಯೂಸ್ ಬರೋಲ್ಲ, ಸಬ್ಸ್ಕ್ರೈಬ್ ಜಾಸ್ತಿ ಆಗೋಲ್ಲ ಅಂತಂದರೆ ಅಲ್ಲಿಗೆ ಬೇಡ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತೀನಿ ನಾನು. ಮೇನ್ ಆಗೋದು ಅದೇ, ನಮ್ಮಲ್ಲಿ ಹೆಚ್ಚಿನವ್ರು ಮಾಡೋದು ಕೂಡ ಅದೇ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಲ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ 70-80% ಹೇರ್ ರಿಮೂವ್ ಮಾಡಾಯಿತು. ಸೊ ತುಂಬಾ ಚೇಂಜ್ ಕಾಣ್ತಾ ಇದ್ದಾನೆ. ಅವನಿಗೆ ಹೇರೇ ಚೆಂದ. ಬಟ್ ಕೆಲವು ಮಕ್ಕಳು ನೋಡಿದ್ದೀನಿ ನಾನು, ಹೇರ್ ರಿಮೂವ್ ಮಾಡಿದರೆ ಫುಲ್ ಡಿಫ್ರೆಂಟಾಗಿ ಕಾಣ್ತಾರೆ. ಬಟ್ ಇವನಿಗೆ ಅಷ್ಟೊಂದು ಚೇಂಜಸ್ ಇಲ್ಲ. ಅವನು ಅದಕ್ಕೂ ಹೊಂದ್ಕೊಳ್ತಾನೆ, ಹೇರ್ ಇದ್ದಕ್ಕೂ ಹೊಂದ್ಕೊಳ್ತಾನೆ, ಹೇರ್ ಇಲ್ದಿದ್ದಕ್ಕೂ ಅವನು ಫೇಸ್ ಸೂಟ್ ಆಯಿತು. ಸೊ ಅದೊಂದೇ ನನಗೇನೋ ಭಯ ಆಗ್ತಿತ್ತು, ಹೇಗೆ ಕಾಣ್ತೇನಪ್ಪ ಏನೋ ಅಂತ ಹೇಳ್ಕೊಂಡು. ಸೊ ನೋಡ್ತಾ ಇರ್ಬೋದು, ಫುಲ್ ಮೊಟ್ಟೆ ಆದ. ಅವನಿಗೆ ಖುಷಿ, ಏನೋ ಒಂಥರ ಕಾಣಿಸ್ತದೆ. ಅವನ ಮುಖ ನೋಡ್ಕೊಂಡು ಅವನೇ ನಗ್ತಾ ಇದ್ದ ಮಿರರಲ್ಲಿ. ಸೊ ಮೊದಲು ಹೀಗಿತ್ತು, ಇದು ಹೀಗೆ. ಸೊ ಇಷ್ಟೇ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.